ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಡೆಲಿವರಿಗೆ ಹೋಗೋವಾಗ ನಮ್ಮ ಮನೆಯಲ್ಲಿ ನೀರು ಹಾಕೋರಿರಲ್ಲ ಅಂತ ಅಂದ್ಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲೆ ಇಟ್ಟೋಗಿದ್ದೆ. ಓನರ್ ಆಂಟಿ ಅವ್ರ ಗಿಡಗಳ ಜೊತೆ ಅದಕ್ಕೂ ನೀರು ಹಾಕಿದ್ರು. ಆದರೂ ಅದು ಎಲ್ಲ ತೆನೆ ಎಲ್ಲ ಒಡೆದ್ಬಿಟ್ಟು ಫುಲ್ಲು ಹಳೇದಾಗಿಬಿಟ್ಟಿತ್ತು, ಒಣಗೋ ಸ್ಟೇಜಿಗೆ ಬಂದಿತ್ತು. ಸೊ ನಾನು ಅದನ್ನು ಹಾಕಬೇಕಿತ್ತು. ಪಾಟು ಕೂಡ ಸ್ವಲ್ಪ ಒಡೆದು ಭಿನ್ನ ಆಗಿತ್ತು. ಹೊಸದು ಹಾಕೋಣ ಅಂತ ಇವತ್ತು ಶುಕ್ರವಾರ ಹಾಕೋಕ್ಕೂ ದಿನ ಒಳ್ಳೆಯದು ಅಂತೇಳ್ಬಿಟ್ಟು ಸ್ವಲ್ಪ ತೆನೆನೆಲ್ಲ ಉಜ್ಜಿಬಿಟ್ಟು ಬೇರೆ ಪಾಟ್ಗಳ್ಗೆ ಹಾಕಿದ್ದೆ. ಅದು ಎಲ್ಲ ಮೊಳಕೆ ಹೊಡೆದು ಇವಾಗ ಗಿಡಗಳಾಗಿತ್ತು. ಅದಕ್ಕೆ ಇವತ್ತು ಪ್ಲಾಂಟೇಶನ್ ಮಾಡೋಣ ಅಂತೇಳ್ಬಿಟ್ಟು ಹೊಸದು ಕುಂಡ ತಂದು ತುಳಸಿ ಗಿಡ ಮತ್ತು ಒಂದು ಆಲಿವೆರಾ, ಒಂದು ಮನಿ ಪ್ಲ್ಯಾಂಟು ಮತ್ತು ಒಂದು ದೊಡ್ಡ ಪತ್ರೆ ಗಿಡ ಇಷ್ಟನ್ನೆಲ್ಲ ಟೆರಸ್ ಮೇಲೆ ಪಾಪುನೂ ಕರ್ಕೊಂಡೋಗಿ ವಾಕರಲ್ಲಿ ಹಾಕ್ಬಿಟ್ಟು ವಾಕರ್ಗೊಂದು ಹಗ್ಗ ಕಟ್ಟಿ ಆಂಗ್ಲರ್ಗೆ ಓಡಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ನಾನು ಕೆಲಸ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಎಲ್ಲ ಮಣ್ಣು ಎಲ್ಲ ಒರೆಸ್ಬಿಟ್ಟು ಕುಜ್ಗೆದು ಆಮೇಲೆ ಅಲ್ಲೆಲ್ಲ ಟೆರಸ್ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಪಾಪುನ ಸ್ವಲ್ಪ ಹೊತ್ತು ಟೆರಸ್ ಮೇಲೇ ಆಟ ಆಡಿಸ್ಕೊಂಡು ಬಂದೆ. ನನಗೆ ಈ ಪಾಟಲ್ಲೆಲ್ಲ ಗಿಡಗಳನ್ನ ಹಾಕೋದು ಅಂದರೆ ಮನೆ ಮುಂದೆ ಇಡೋದು ತುಂಬ ಇಷ್ಟ. ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ನೋಡೋದೇ ಒಂಥರ ಚೆಂದ. ಆದರೆ ನಾವು ಮುಂಚೆ ಇದ್ದಿದ್ದ ಮನೆಗಳಲ್ಲಿ ಎಲ್ಲೂ ಬಿಸಿಲು ತಾಕೋ ಅಂಥ ಜಾಗನೇ ಇರ್ತಾ ಇರಲಿಲ್ಲ ಗಿಡಗಳನ್ನ ಬೆಳೆಸೋದಕ್ಕೆ. ಇನ್ನು ಮೇಲಿಂದ ಪಾಪುನ ಕರ್ಕೊಂಡು ಕೆಳಗಡೆ ಬಂದು ಕಸ ಎಲ್ಲ ತೆಗೆದು ನೀಟಾಗಿ ಫ್ರೆಶ್ ಅಪ್ ಆಗಿ ದೀಪ ಹಚ್ಚೋಣ ಅಂತ ಬಂದೆ. ಫಸ್ಟ್ ಟೈಮ್ ತುಳಸಿ ಗಿಡನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆಮೇಲೆ ಹೊರಗಡೆ ಇಡೋಣ ಅಂತ ಅಂದ್ಕೊಂಡೆ. ತುಳಸಿ ಗಿಡ ಚೆನ್ನಾಗಿ ಸಮೃದ್ಧವಾಗಿ ಬಂತು ಅಂದರೆ ಮನೇಲಿ ಆರೋಗ್ಯದಲ್ಲಾಗಲಿ ಹಣಕಾಸಲ್ಲಾಗಲಿ ಏನೂ ಸಮಸ್ಯೆ ಇರಲ್ಲ ಅಂತ ಹೇಳ್ತಾರೆ. ಅಕಸ್ಮಾತ್ ಏನಾದರೂ ತುಳಸಿ ಗಿಡ ಸ್ವಲ್ಪ ಬಾಡ್ತು ಇಲ್ಲ ಪದೇ ಪದೇ ಒಣಗ್ತಾ ಇದೆ ಅಂತಂದರೆ ಏನೋ ನೆಗೆಟಿವ್ ಆಗ್ತಾ ಇದೆ ನಮಗೆ ಅಂತ ಹೇಳ್ತಾರೆ. ನಾನೆಲ್ಲೋ ಇದು ಕೇಳಿದ ಮಾತು. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಧೂಪ ಹಚ್ಚಿಟ್ಟು ಪೂಜೆನೆಲ್ಲ ಮುಗಿಸಿ ತುಳಸಿ ಕುಂಡನ ಹೊರಗಡೆ ಇಟ್ಬಿಟ್ಟು ಇವತ್ತು ಬಿಟ್ಟಿದ್ದಂಥ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.